ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಈ ಮಾತನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ ಅನ್ನುವ ವಿಚಾರವನ್ನು ಜ್ಞಾನೇಶ್ವರಿ ಮಹಾರಾಜರು, ನಿವೃತ್ತಿನಾಥರ ಶಿಷ್ಯರಾದಂಥ ಜ್ಞಾನೇಶ್ವರಿ ಮಹಾರಾಜರು ಶ್ರೋತೃಗಳಿಗೆ ಹೇಳ್ತಾ ಇದ್ರು. ಇಲ್ಲಿಂದ ಮುಂದೆ ಕೃಷ್ಣನು ಜ್ಞಾನೋಪದೇಶವನ್ನು, ಆತ್ಮಜ್ಞಾನದ ವಿಚಾರವನ್ನು ತಿಳಿಸ್ಕೊಡ್ತಾನೆ. ಅದನ್ನು ನಾವು ನೀವೆಲ್ಲ ಕೇಳಿ ಧನ್ಯರಾಗೋಣ ಅಂತ ಹೇಳಿ ಶ್ರೋತೃಗಳಿಗೆ ಹೇಳ್ತಾ ಇದ್ದ. ಈಗ ಮುಂದುವರಿಸ್ತಾನೆ ಜ್ಞಾನೇಶ್ವರಿ ಮಹಾರಾಜರು. ಈಗ ಮುಂದುವರಿಸಿ ಹೇಳ್ತಾರೆ, ಗೀತಾರ್ಥವನ್ನು ಕೇಳಿದ ಶ್ರವಣೇಂದ್ರಿಯವು ಈ ದಿನ ಎಚ್ಚರಗೊಂಡಿತು. ಶ್ರವಣೇಂದ್ರಿಯ ಅಂದರೆ ಕಿವಿ ಎಚ್ಚರಗೊಂಡಿತು. ಗೀತಾರ್ಥವನ್ನು ಕೇಳ್ತಾ ಶ್ರವಣೇಂದ್ರಿಯ ಎಚ್ಚರಗೊಂಡಿತು. ಶ್ರವಣೇಂದ್ರಿಯಕ್ಕೆ ಈ ಗೀತಾ ಸಂವಾದವನ್ನು ಕೇಳುವಂತಹ ಭಾಗ್ಯವು ಈಗ ಉದಿಸಿತು. ಮೊದಲು ಸ್ವಪ್ನವೆಂತಲೂ ಭ್ರಾಂತಿಯೆಂತಲೂ ಭಾವಿಸಿದ್ದುದೇ ಈ ದಿವಸ ದೃಷ್ಟಿಗೆ ಕಾಣಿಸಿ ವಾಸ್ತವವಾಯಿತು. ಮೊದಲೇನು ಅನಿಸ್ತಿತ್ತು, ಅಯ್ಯೋ ಅದೆಲ್ಲ ಕನಸು ಬಿಡು ಅಂತಿರು. ಇನ್ನೊಂದೊಂದು ಸಲ ಏನು ಅನಿಸ್ತಿತ್ತು, ಎಲ್ಲ ಭ್ರಾಂತಿ, ಸುಮ್ಮನೆ ಅದರಲ್ಲಿ ಏನೈತೆ ಅನ್ನೋಂಗಿತ್ತು. ಆದರೆ ಈಗ ಪ್ರತ್ಯಕ್ಷ ದರ್ಶನವಾಗ್ತಾ ಇದೆ. ಗೀತೆಯ ಪ್ರತ್ಯಕ್ಷ ದರ್ಶನವಾಗ್ತಾ ಇದೆ. ಯಾಕೆ ಹೇಳ್ತಾ ಇರೋರು ಯಾರು? ಜ್ಞಾನಿಗಳು. ಆದ್ದರಿಂದ ಹಿಂದೆ ಸಂಚಯ ಮಾಡಿದ್ದ ನಿಧಿಯು ಈ ದಿನ ಕೈವಶವಾಯಿತು. ಅಂದರೆ ಹಿಂದೆ ಕೂಡಿಟ್ಟಿದ್ರಲ್ಲ ನಿಧಿ, ದಿನ 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 ದುಡಿದು ಒಂದು ದೊಡ್ಡ ಪಾತ್ರೆಯಲ್ಲಿ ಕೂಡಿಟ್ಟಿರೋದು ನಿಧಿಯಾಗಿರ್ತದೆ. ಅದು ಈ ದಿನ ಕೈವಶವಾಯಿತು. ಆದ್ದರಿಂದ ಈ ಶುಭ ದಿವಸ ಶ್ರೋತ್ರೇಂದ್ರಿಯವು ಎಚ್ಚರಗೊಂಡಿತೆಂದು ಹೇಳಿದೆನು. ವಿಷಯವು ಆಧ್ಯಾತ್ಮಿಕವಾಗಿಯೂ, ತಿಳಿಸುವವರು ಕರುಣಾನಿಧಿಯಾದ ಶ್ರೀಕೃಷ್ಣನಾಗಿಯೂ, ಕೇಳುವವನು ಭಕ್ತಶ್ರೇಷ್ಠನಾದ ಅರ್ಜುನನಾಗಿಯೂ ಇರುವಲ್ಲಿ ಅಮೃತವಾಗಿರುವ ಇವುಗಳ ಸಮ್ಮೇಳನವನ್ನು ವರ್ಣಿಸುವಂತಹ ಶಕ್ತಿಯು ಪಾಮರನಾದ ನನಗಿರುವುದೇ. ಜ್ಞಾನೇಶ್ವರಿ ಮಹಾರಾಜರು ಹೇಳ್ತಾ ಇದ್ದಾರೆ, ವಿಷಯ ವಸ್ತು ಏನಾಗಿದೆ, ಆಧ್ಯಾತ್ಮಿಕವಾಗಿ ಆಧ್ಯಾತ್ಮದ ಆತ್ಮತತ್ವದ ವಸ್ತುವಾಗಿಯೂ, ತಿಳಿಸುವವನು ಕರುಣಾನಿಧಿಯಾದ ಶ್ರೀಕೃಷ್ಣನಾಗಿಯೂ. ತಿಳಿಸ್ಕೊಡ್ತಾ ಇರೋನು ಯಾರು? ಉಪನಿಷತ್ತುಗಳ ಸಾರವನ್ನು ಒಟ್ಟು ಮಾಡಿ ತಿಳಿಸ್ತಾ ಇರೋನು ಯಾರು? ಶ್ರೀಕೃಷ್ಣನು. ಕೇಳುವವನು ಭಕ್ತಶ್ರೇಷ್ಠನಾದ ಅರ್ಜುನ. ಇವರು ಇರುವಲ್ಲಿ ಅದ್ಭುತವಾಗಿರುವ ಇವುಗಳ ಸಮ್ಮೇಳನವನ್ನು, ಈ ಮೂರೂ ಒಟ್ಟುಗೂಡಿರ್ತಕ್ಕಂಥ ಈ ಸಮ್ಮೇಳನವನ್ನು ವರ್ಣಿಸುವಂತಹ ಶಕ್ತಿಯು ಪಾಮರನಾದ ನನಗಿರುವುದೇ. ಇಂಥ ತತ್ವಜ್ಞಾನವನ್ನು ವರ್ಣಿಸಿ ಹೇಳೋ ಶಕ್ತಿ ನನಗೆ ಎಲ್ಲಿಂದ ಬರಬೇಕು ಅಂತ ಜ್ಞಾನೇಶ್ವರಿ ಮಹಾರಾಜರು ಹೇಳ್ತಾ ಇದ್ದಾರೆ. ಪಂಚಮ ಸ್ವರದ ಆಲಾಪನೆಯು, ಗಮಗಮಿಸುವ ವಾಸನೆಯು, ಬಾಯಲ್ಲಿ ನೀರೂರಿಸುವಂತಹ ರುಚಿಯೂ ದೊರಕಿದರೆ ಪರಮಾನಂದವಲ್ಲವೇ. ಇದರಂತೆ ಗೀತಾರ್ಥ ಶ್ರವಣವು ಸಕಲೇಂದ್ರಿಯಗಳಿಗೂ ಮಹಿಮಾನ್ವಿತವಾದ ಸೌಭಾಗ್ಯವನ್ನು ಉಂಟು ಮಾಡುವುದು. ನಾವು ಆಚರಿಸಿದ ಜಪತಪಗಳ ಸಫಲತೆಯಿಂದಾಗಿ ಈ ದಿನ ನಮಗೆ ಅಮೃತಗಂಗೆಯೇ ದೊರೆತು ಧನ್ಯರಾದೆವು. ಶ್ರೀಕೃಷ್ಣಾರ್ಜುನರ ಸಂವಾದವನ್ನು ಕೇಳಬೇಕೆಂದು ಸಕಲೇಂದ್ರಿಯಗಳು ಏಕತ್ರವಾಗಿ ಶ್ರವಣೇಂದ್ರಿಯವನ್ನು ಆಶ್ರಯಿಸಿದವು. ಏನು ಹೇಳ್ತಾ ಇದ್ದಾರೆ? ಗೀತೆಯನ್ನು ಇವತ್ತು ಏನಾರಾಗಲಿ, ಎಷ್ಟೊತ್ತಾದ್ರಾಗಲಿ ಕೂತ್ಕೊಂಡು ಕೇಳಿಸ್ಬೇಕು ಅಂತ ಎಲ್ಲ ಇಂದ್ರಿಯಗಳ ಏಕಾಗ್ರತೆ ಕಿವಿಯಲ್ಲಿ ಬಂದು ಕೂತ್ಕೊಬಿಡ್ತಂತೆ. ಚೆನ್ನಾಗಿ ಕೇಳಿಸ್ಕೋಬೇಕು ಅಂತ. ಆ ರೀತಿಯಲ್ಲಿ ಈಗ ನಮ್ಮೆಲ್ಲರ ಏಕಾಗ್ರತೆ ಕಿವಿಯಲ್ಲಿ ಬಂದು ಕೂತಿದೆ. ಈಗ ಕೃಷ್ಣಾರ್ಜುನರ ಸಂವಾದವನ್ನು ಮುಂದುವರಿಸೋಣ ಅಂತ ಹೇಳಿ ಜ್ಞಾನೇಶ್ವರಿ ಮಹಾರಾಜರು ಹೇಳ್ತಾರೆ. ಈಗ ಸಂಜಯನು ಧೃತರಾಷ್ಟ್ರನೊಡನೆ ಹೇಳುತ್ತಾನೆ. ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಹೇ ರಾಜ, ಶ್ರೀಕೃಷ್ಣನು ಹೇಳಿದುದನ್ನು ಕೇಳು. ಅರ್ಜುನನ ಮೇಲಣ ಕಡು ಮಮತೆಯಿಂದ ಅತ್ಯಂತ ಗೋಪ್ಯವಾದ ರಹಸ್ಯವನ್ನು ನುಡಿದನು. ಬಹಳ ಗೋಪ್ಯವಾಗಿ ಗುಟ್ಟಾಗಿದ್ದಂಥ ರಹಸ್ಯವೊಂದನ್ನು ಕೃಷ್ಣ ಹೇಳ್ತಾನೆ. ಅಂದರೆ ಅರ್ಜುನನ ಭಾಗ್ಯವು ಅಪಾರವಾದದ್ದು. ಅರ್ಜುನನ ಭಾಗ್ಯ ಮಾತ್ರ ಅಪಾರವಾಗಿಲ್ಲ, ಇಲ್ಲಿ ಎಲ್ಲರ ಭಾಗ್ಯವೂ ಅಪಾರವಾದದ್ದು. ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ದಾರೋ, ಯಾರ್ಯಾರು ಇದರ ಸಂಪರ್ಕದಲ್ಲಿದ್ದಾರೋ ಅವರೆಲ್ಲರ ಭಾಗ್ಯವೂ ಅಪಾರವಾದದ್ದೇ. ತಂದೆಯಾದ ವಸುದೇವನಿಗೂ, ತಾಯಿಯಾದ ದೇವಕಿಗೂ, ಸೋದರನಾದ ಬಲರಾಮನಿಗೂ ತಿಳಿಸದೆ ಇದ್ದಂತಹ ರಹಸ್ಯವನ್ನು ಭಕ್ತನಾದ ಅರ್ಜುನನಿಗೆ ಹೇಳಿದನು. ತಂದೆಗೂ ಹೇಳಲಿಲ್ಲ, ತಾಯಿಗೂ ಹೇಳಲಿಲ್ಲ, ಕೊನೆಗೆ ತನ್ನ ಅಣ್ಣನಾದ ಬಲರಾಮನಿಗೂ ಕೂಡ ಹೇಳಲಿಲ್ಲ. ಅಂಥ ರಹಸ್ಯವನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಈ ಮುಖಾಂತರ ಲೋಕದ ಜನರಿಗೆ ಹೇಳ್ತಾ ಇದ್ದಾನೆ.
ಅಲ್ಲಿಗೆ ಎಷ್ಟು ಶ್ರೇಷ್ಠವಾದ ಪುಣ್ಯ ಕಾರ್ಯ ನಮ್ಮದು, ನಾವೆಷ್ಟು ಪುಣ್ಯ ಮಾಡಿದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿರಂತರವೂ ಪಾದ ಸೇವೆಯನ್ನು ಮಾಡುತ್ತಿರುವ ಲಕ್ಷ್ಮೀದೇವಿಗೂ ಪ್ರಾಪ್ತಿಯಾಗದಿದ್ದಂತಹ ಭಾಗ್ಯವು ಈ ದಿನ ಅರ್ಜುನನಿಗೆ ಪ್ರಾಪ್ತಿಯಾಯಿತು. ಸನಕಾದಿ ಯೋಗಿಗಳೂ ಸಹ ಭಗವಂತನ ಪ್ರೇಮಕ್ಕೆ ಪಾತ್ರರಾಗಿದ್ದರೂ ಅವರಿಗೂ ಸಹ ಇಂತಹ ಶ್ರವಣಾನಂದದ ಭಾಗ್ಯವು ಪ್ರಾಪ್ತಿಯಾಗಿರಲಿಲ್ಲ. ಅವ್ರಗಳಿಗೆಲ್ಲ ಆತ್ಮಜ್ಞಾನ ಗೊತ್ತಿರಲಿಲ್ವ ಅಂದರೆ ಗೊತ್ತಿತ್ತು, ಆದರೆ ಪರಮಾತ್ಮನಿಂದಲೇ ನೇರವಾಗಿ ಕೇಳುವಂಥ ಸೌಭಾಗ್ಯ ಎಷ್ಟು ಜನಕ್ಕಿದೆ. ಅದರಿಂದ ಅವ್ರಿಗೂ ಕೂಡ ಸಿಕ್ಕಿರಲಿಲ್ಲ. ಸನಕ ಸನಂದಾದಿಗಳು ಬ್ರಹ್ಮ ಮಾನಸ ಪುತ್ರರು ಮಹಾಜ್ಞಾನಿಗಳು, ಅವ್ರಿಗೂ ಕೂಡ ಇಲ್ಲದ ಸೌಭಾಗ್ಯ ಇದು. ಆದ್ದರಿಂದ ಅರ್ಜುನನ ಮೇಲಿರುವ ಜಗನ್ನಾಥನ ಪ್ರೇಮವು ಉಪಮಾನರಹಿತವಾದದ್ದು. ಹೀಗೆ ಅಂತ ಉದಾಹರಣೆ ಕೊಟ್ಟು ಹೇಳಕ್ಕೆ ಬರಲ್ಲ ಇನ್ನೊಂದನ್ನು, ಅಂಥ ಪ್ರೇಮ. ಅರ್ಜುನನ ಪುಣ್ಯವೆಂತಹುದೆಂದರೆ ನಿರಾಕಾರ ಪರಬ್ರಹ್ಮನೇ ಪ್ರತ್ಯಕ್ಷ ಸಾಕಾರ ರೂಪಿನಿಂದ ಅವತರಿಸಿತು. ಪರಮಾತ್ಮ ನಿರಾಕಾರ, ಆದರೆ ಅರ್ಜುನನಿಗೋಸ್ಕರ ಕೃಷ್ಣಾವತಾರ ತಾಳಿ ಬಂದು ಸಾಕಾರ ರೂಪದಿಂದ ತತ್ವೋಪದೇಶವನ್ನು ಮಾಡ್ತಾ ಇದೆ. ಅಂದರೆ ಅರ್ಜುನನ ಪುಣ್ಯನ ಏನಂತ ಹೇಳೋದು. ನರನಾರಾಯಣರೆಂಬ 2 ರೂಪಗಳು ಕಾಣಿಸುತ್ತಿದ್ದರೂ ಇವರು ಏಕರೂಪರೆಂದೇ ತಿಳಿಯಬರುವುದು. ಯೋಗಿ ಜನರಿಗೂ ಲಭಿಸದಂತಹ, ವೇದಗಳಿಗೂ ತಿಳಿಯಬರದಂತಹ, ಧ್ಯಾನಧಾರಣಾದಿ ಯೋಗ ಶಕ್ತಿಗೂ ಕಾಣಿಸಲು ಅಸಾಧ್ಯವಾದ ಶ್ರೀಕೃಷ್ಣನು ಗೋಚರಿಸುವುದೆಂತು. ಧ್ಯಾನ ಧಾರಣಾದಿ ಯೋಗ ಅಷ್ಟಾಂಗ ಯೋಗಗಳನ್ನು ಮಾಡಿದರೂ ಕೂಡ ಅದು ಶರೀರದ ಅಜ್ಞಾನವನ್ನು ಕಳೆಯುತ್ತದೆ ಹೊರತು ಆ ಜ್ಞಾನದ ತಿರುಳನ್ನು, ತತ್ವಜ್ಞಾನದ ತಿರುಳನ್ನು, ಸವಿಯನ್ನು ತಂದು ಕೊಡೋಕೆ ಅದಕ್ಕೆ ಶಕ್ತಿ ಇಲ್ಲ. ಅಂಥ ಪರಮಾತ್ಮನನ್ನು ಅದು ಹೇಗೆ ತೋರಿಸ್ಕೊಡಬಾರ್ದು. ಅಂಥ ಪರಮಾತ್ಮ ಈಗ ಸಾಕಾರ ರೂಪಿನಿಂದ ತತ್ವಜ್ಞಾನೋಪದೇಶ ಮಾಡ್ತಾ ಇದ್ದಾನೆ ಅಂದರೆ ಹುಡುಗಾಟದ ಮಾತ. ದೇವನು ನಿರಾಕಾರನಾಗಿದ್ದರೂ ಪ್ರೇಮ ಪಾಶದಿಂದ ಬದ್ಧಿತನಾಗಿ ಪಾರ್ಥನಿಗಾಗಿ 3 ಲೋಕವೆಂಬ ವಸ್ತ್ರವನ್ನು ಧರಿಸಿದ ಶ್ರೀಕೃಷ್ಣನೆಂಬ ಸಾಕಾರ ರೂಪಿನಿಂದ ಕಾಣಿಸಿಕೊಂಡನು. ಭಕ್ತಿಗೆ ಎಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಭಕ್ತನ ಭಕ್ತಿಗೆ ಪರಮಾತ್ಮ ಯಾವ ರೂಪವನ್ನು ಬೇಕಾದರೂ ತಾಳ್ತಾನೆ. ಯಾಕಂದರೆ ಇಂಥ ರೂಪು ಕನಿಷ್ಠ, ಇಂಥ ರೂಪು ನಿಕೃಷ್ಟವಾದದ್ದು, ಇಂಥ ರೂಪು ಗರಿಷ್ಠವಾದದ್ದು, ಶ್ರೇಷ್ಠವಾದದ್ದು ಅಂತ ಏನಿಲ್ಲ ಪರಮಾತ್ಮನಿಗೆ. ಎಲ್ಲ ರೂಪವೂ ತಾನೆ. ಅದರಿಂದ ಯಾವ ರೂಪ ಆದರೂ ಭಕ್ತ ಹೆಂಗೆ ಭಾವಿಸ್ತಾನೆ ಹಂಗಂಗೆ ಸಿದ್ಧವಾಗ್ತಾನೆ. ಈ ರೀತಿ ಪಾರ್ಥನಿಗಾಗಿ ಭಗವಂತನು ಕೈವಶನಾದನಿಂದ ಮೇಲೆ ಆತನು ಧನ್ಯನು. ಯಾರೋ ಅರ್ಜುನನ ಜೊತೆಲಿ ಸೇರಿಕೊಂಡು ನಾವು ಕೂಡ, ಹೂವು ಯಾವತ್ತಿದ್ರೂ ಭಗವಂತನಿಗೆ ತಲೆ ಮೇಲೋ ಪಾದದ ಮೇಲೋ ಇದ್ದೇ ಇರ್ತದೆ. ಆದರೆ ಅದ್ರ ಜೊತೆಲಿರುವ ದಾರ ಇದೆಯಲ್ಲ, ಅದ್ರ ಪುಣ್ಯ ಹೇಳುತ್ತಿರೋದು. ದಾರವಾಗೇ ಉಳ್ಕೊಬಿಟ್ರೆ ಅದು ಕಸಕ್ಕೆ ಹೋಗಿ ಸೇರ್ತದೆ. ಅದೇ ಹೂವಿನ ಜೊತೆ ಸೇರಿಕೊಂಡ್ರೆ ಪರಮಾತ್ಮನ ಮುಡಿಗೆ ಏರ್ಬಿಡ್ತದೆ. ಹಂಗೆ ಅರ್ಜುನ ಹೂವಿದ್ದಂಗಾದರೆ ನಾವೆಲ್ಲ ದಾರ ಇದ್ದಂಗೆ, ನಾವು ಜೊತೆಗೆ ಸೇರ್ಕೊಂಡು ಪರಮಾತ್ಮನ ಮುಡಿಗೆ ಏರುವಂಥ ಸೌಭಾಗ್ಯ ನಮ್ಮದು. ಈಗ ಭಗವಂತ ಹೇಳ್ತಾನೆ, ಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ, ದೇವನು ಅರ್ಜುನನೊಡನೆ ಹೇಳುತ್ತಾನೆ, ಈ ಯೋಗದ ಪರಂಪರೆ ಹೇಗೆಂಬುದನ್ನು ಹೇಳುವೆನು ಕೇಳು. ಈಗ ನಾನು ನಿನಗೆ ಹೇಳ್ತಕ್ಕಂಥ ಈ ಯೋಗದ ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ನಿನಗೆ ಹೇಳ್ತೀನಿ ಕೇಳು. ಹೆಂಗೆ ಬಂತು ಇದು, ಎಲ್ಲಿಂದ ಶುರುವಾಯಿತು ಅಂತ. ಈ ರಹಸ್ಯವನ್ನು ಸೃಷ್ಟಿಯ ಆದಿಯಲ್ಲಿ ನಾನು ಸೂರ್ಯನಿಗೆ ಹೇಳಿದೆನು. ಈ ರಹಸ್ಯನ ನಾನು ಯಾರಿಗೆ ಹೇಳಿದೆ ಅಂದರೆ, ಸೃಷ್ಟಿಯ ಆದಿಯಲ್ಲಿ, ಸೃಷ್ಟಿಯನ್ನು ಮಾಡಿದಂಥ ಆದಿಯಲ್ಲಿ, ಆರಂಭದಲ್ಲಿ ನಾನು ಸೂರ್ಯನಿಗೆ ಹೇಳಿದ್ದೆ ಈ ಯೋಗವನ್ನು, ಈ ರಹಸ್ಯವನ್ನು. ಸೂರ್ಯನು ಮನುವಿಗೂ, ಮನುವು ತನ್ನ ಮಗನಾದ ಇಕ್ಷ್ವಾಕುವಿಗೂ ಹೇಳಿದನು. ಈ ಜ್ಞಾನಯೋಗವನ್ನು ಪಡೆಯಲು ಕರ್ಮಯೋಗವು ಮಾರ್ಗವಾಗಿದೆ. ಹೀಗೆ ನಾನು ಸೂರ್ಯನಿಗೆ ಹೇಳಿ ಅನೇಕ ಯುಗಗಳಾದರೂ ಆತನು ನಿರಂತರವೂ ಅದನ್ನೇ ಆಚರಿಸುತ್ತಿರುವನು. ಸೂರ್ಯನಿಗೆ ನಾನು ಆರಂಭದಲ್ಲಿ ಲೋಕವನ್ನು ಸೃಷ್ಟಿ ಮಾಡಿದಾಗ, ಸೂರ್ಯನನ್ನೂ ಸೃಷ್ಟಿ ಮಾಡಿದಾಗ ಅವನಿಗೆ ಈ ನಿಷ್ಕಾಮ ಕರ್ಮವನ್ನು ಬೋಧನೆ ಮಾಡಿದ್ದೆ ನಾನು. ಆ ದಿನ ನಾನು ಬೋಧನೆ ಮಾಡಿದ ಆ ನಿಷ್ಕಾಮ ಕರ್ಮ ಯೋಗವನ್ನು, ಆ ಜ್ಞಾನ ಯೋಗವನ್ನು ಸೂರ್ಯ ಇವತ್ತಿಗೂ ಒಂದೇ ಒಂದು ಅಕ್ಷರ ತಪ್ಪಿಲ್ಲ ಅವನು. ನಾನು ಅವತ್ತೇನು ಬೋಧನೆ ಮಾಡಿದ್ನೋ ಅದರಂತೆ ನಡೀತಾ ಇದ್ದಾನೆ ಅರ್ಜುನ. ಅವನು ಯಾವತ್ತಿಗೂ ತಪ್ಪಿಲ್ಲ, ಇವತ್ತಿಗೂ ಆಚರಿಸ್ಕೊಂಡು ಬರ್ತಾ ಇದ್ದಾನೆ ಅಂತ. ಎಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳಾಗುತ್ತೆ, ಸೂರ್ಯನಿಂದ ಲೋಕಕ್ಕೆ ಅನೇಕ ಉಪಕಾರಗಳಾಗುತ್ತೆ. ಒಂದು ದಿನನಾದರೂ ಸೂರ್ಯ ನಾನು ಇಂಥದ್ದು ಮಾಡ್ತಾ ಇದ್ದೀನಿ ಲೋಕದ ಜನರೇ, ನೀವು ನನಗಾಗಿ ಇಂಥದ್ದು ಮಾಡಿ, ಅಥವಾ ನಾನು ಇಂಥದ್ದು ಮಾಡ್ತಾ ಇದ್ದೀನಿ ನನಗೆ ಡಂಗುರ ತಗೊಂಡು ಸಾರಿ, ನನಗೆ ಸಾಲು ಸನ್ಮಾನಗಳು ಹಾಕಿ ಕೀರ್ತಿಸಿ ಪೂಜಿಸಿ ಅಂತ ಯಾವತ್ತಾದ್ರೂ ಕೇಳ್ತಾ ಇದ್ದಾನ?
ಸದ್ದಿಲ್ಲದೆ ಅವನು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇದ್ದಾನೆ. ಯಾವಾಗಿಂದ? ಸೃಷ್ಟಿಯ ಆದಿಯಿಂದಲೂ ಮಾಡ್ತಾ ಇದ್ದಾನೆ. ಒಂದು ದಿನವೂ ಅಂಥದ್ದೇನು ನಡೆದಿಲ್ಲ. ಅಂಥ ಸೃಷ್ಟಿಗಳು ಎಷ್ಟಾಗಿ ಹೋಗಿದ್ದಾವೋ, ನಾವು ಅದೆಷ್ಟು ಯುಗಗಳಲ್ಲಿ ಎಷ್ಟು ಜನ್ಮಗಳನ್ನು ಎತ್ತಿದವೋ, ಒಂದೊಂದು ಜನ್ಮದಲ್ಲೂ ನೂರಾರು ಅವತಾರಗಳು ನಮ್ಮವು. ಆದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಸೂರ್ಯ ಅಂದಿಗೂ ಸರಿ ಇಂದಿಗೂ ಸರಿ ನಾನು ಹೇಳಿದ್ದನ್ನು ಒಂದು ಮೀರಿಲ್ಲ, ಆ ಕರ್ತವ್ಯವನ್ನು ಹಾಗೇ ಆಚರಿಸ್ತಾ ಇದ್ದಾನೆ. ಇದು ಹೀಗೆಯೇ ಪರಂಪರೆಯಾಗಿ ನಡೆಯುತ್ತಾ ಬಂದಿರುವುದು. ಇದು ಹಿಂಗೆ ಪರಂಪರೆಯಾಗಿ ನಡ್ಕೊಂಡು ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಏನು ತಿಳಿಸ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.